ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ದಿನ ನಾನು ನಿಮ್ಮ ಜೊತೆ ಏನು ವಿಷಯ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಓವ್ಯುಲೇಷನ್ ಅಂತ ಅಂದರೆ ಏನು, ಓವ್ಯುಲೇಷನು ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ ಕ್ರಿಯೆಯಿಂದ ಏನೇನೆಲ್ಲ ನಡೆಯುತ್ತೆ, ಆ ಕ್ರಿಯೆ ನಡೆದಿಲ್ಲ ಅಂದರೆ ಏನೇನೆಲ್ಲ ಸಮಸ್ಯೆಗಳಾಗ್ತವೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರುವಂಥ ಮಾಹಿತಿನ ಮತ್ತು ನಾನೇನು ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಈ ಮೂಲಕ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಮಾಹಿತಿ ಗೊತ್ತಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಹೊಡೀರಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಬನ್ನಿ ವಿಡಿಯೋ ನೋಡೋಣ ಸ್ನೇಹಿತರೆ. ಈ ಓವ್ಯುಲೇಷನ್ ಬಗ್ಗೆ ತಿಳ್ಕೊಂಡಿರೋರು ಸುಮಾರು ಜನ ಈ ಥರ ವೀಡಿಯೋಗಳನ್ನ ಸರ್ಚ್ ಮಾಡಿರ್ತಾರೆ. ನಾನು ಕೂಡ ಈ ಥರ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಸ್ನೇಹಿತರೆ. ನಾನು ನನ್ನ ಅನುಭವದಲ್ಲಿ ನಾನೇನು ಅನುಭವಿಸಿದ್ದೀನಿ, ಓವ್ಯುಲೇಷನ್ ಪ್ರಕ್ರಿಯೆ ಬಗ್ಗೆ ನಾನೇನೇನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಓವ್ಯುಲೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಓವ್ಯುಲೇಷನ್ ಅಂದರೆ ಪ್ರತಿ ಒಂದು ಹೆಣ್ಮಕ್ಳಿಗೂ ಮಂತ್ಲಿ ಪೀರಿಯಡ್ ಅಂತ ಇರುತ್ತೆ. ಮುಟ್ಟಾದ 5ನೇ ದಿನದಲ್ಲಿ ಒಂದು ಎಗ್ಗು ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆದಂತಹ ಎಗ್ಗು 12ರಿಂದ 18 ದಿನದ ಒಳಗಡೆ ಅದು ರೆಪ್ಚರ್ ಆಗುತ್ತೆ. ಅಂದರೆ ಮೊಟ್ಟೆ ದಪ್ಪ ಆಯ್ತಾ ದಿನದಿಂದ ದಪ್ಪ ಆಯ್ತಾ ಹೋಗಿ ಅದು ಒಡೆಯುತ್ತೆ. ಆ ಒಡೆಯುವಂಥ ಕ್ರಿಯೆನೇ ವೈದ್ಯಕೀಯ ಲೋಕದಲ್ಲಿ ಎಲ್ಲರೂ ಕರೆಯೋದು ಓವ್ಯುಲೇಷನ್ ಅಂತೇಳಿ. ಆ ಓವ್ಯುಲೇಷನ್ ನಡೆದ್ರೇ ಪ್ರತಿಯೊಂದು ಹೆಣ್ಮಗಳು ಗರ್ಭಿಣಿ ಆಗೋಕ್ಕೆ ಸಾಧ್ಯ. ಹಾಗೆ ಗರ್ಭಿಣಿ ಆಗ್ತಾಳೆ, ಹಾಗೆ ಅದೇ ರೀತಿ ಮುಟ್ಟಾಗೋಕ್ಕೂ ಸಹ ಆ ಓವ್ಯುಲೇಷನ್ ಕ್ರಿಯೆನೇ ಕಾರಣ ಸ್ನೇಹಿತರೆ. ಆ ಓವ್ಯುಲೇಷನ್ ಆಗಿಲ್ಲ ಅಂತ ಅಂದರೆ ಕೆಲವರಲ್ಲಿ ಗರ್ಭಿಣಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಕೆಲವರಲ್ಲಿ ಅಲ್ಲ, ಯಾರೇ ಸಹ ಗರ್ಭಿಣಿ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಓವ್ಯುಲೇಷನ್ ಕ್ರಿಯೆ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ನಡೆಯುವಂತಹ ನಾರ್ಮಲ್ ಪ್ರಕ್ರಿಯೆ ಅದು ನಾರ್ಮಲಾಗಿ ಮಂತ್ಲಿ ಪೀರಿಯಡ್ ಆಗೋರಿಗೆ 30 ಡೇಸ್ ಪೀರಿಯಡ್ಸ್ ಇರೋರಿಗೆ ಕರೆಕ್ಟಾಗಿ 15 ಡೇಸಲ್ಲಿ ಓವ್ಯುಲೇಷನ್ ಕ್ರಿಯೆ ಕರೆಕ್ಟಾಗಿ ನಡೆದಿರುತ್ತೆ. ಆಗ ಅವರು ಅಂಥ ದಿನದಲ್ಲಿ ಇಂಟರ್ಕ್ರಾಸ್ ಮಾಡಿದ್ರೆ ಅವ್ರಿಗೆ ಕರೆಕ್ಟ್ ಗರ್ಭ ನಿಲ್ಲುತ್ತೆ. ಈಗ ಒಬ್ಬೊಬ್ಬರಿಗೆ 14 ದಿನಕ್ಕಾಗುತ್ತೆ, ಒಬ್ಬರಿಗೆ 16 ದಿನಕ್ಕಾಗುತ್ತೆ, ಒಬ್ಬರಿಗೆ 13 ದಿನಕ್ಕೆ ಆಗಿರುತ್ತೆ, ಒಬ್ಬರಿಗೆ 17 ದಿನಕ್ಕಾಗಿರುತ್ತೆ. ಅದರಿಂದ ಇಂಥದ್ದೇ ದಿನ ಅಂತ ಹೇಳಕ್ಕೆ ಬರಲ್ಲ. 30 ಡೇಸ್ ಪೀರಿಯಡ್ ಇರೋರಿಗೆ ಒಂದು 4 ದಿನ ಆಗ್ತಾ ಆಗಿರುತ್ತೆ. ಆದರೆ 30 ಡೇಸಿಂದ ಮೇಲೆ ಅಂದರೆ 35 ಡೇಸು, 40 ಡೇಸು, 45 ಡೇಸ್ ಇರೋರಿಗೆ ಇಂಥದ್ದೇ ದಿನ ಆಗುತ್ತೆ ಅಂತೇಳಿ ಹೇಳಕ್ಕೆ ಬರಲ್ಲ ಸ್ನೇಹಿತರೆ. ಆವಾಗ ಅವರು ಓವ್ಯುಲೇಷನ್ಗೆ ಆಗಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತೇಳಿ ಅವ್ರಿಗೂ ಸಹ ಒಂದು ಕ್ರಿಯೆ ಮೂಲಕ ತಿಳ್ಕೊಬೋದು. ಅವರು ಸ್ಕ್ಯಾನಿಂಗ್ ಮೂಲಕ ತಿಳ್ಕೊಬೋದು. ಪ್ರೆಗ್ನೆನ್ಸಿ ಕಿಟ್ಟಿದೆ ಸ್ನೇಹಿತರೆ, ಯೂರಿನ್ನ ನಾವು 1 ಡ್ರಾಪು ಇಲ್ಲ 2 ಡ್ರಾಪ್ಸ್ ಹಾಕಿದ್ರೆ ನಮಗೆ ಹೇಗೆ 2 ಲೈನ್ ಬಂದರೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅಂತೀವೋ, ಅದೇ ಥರ ಓವ್ಯುಲೇಷನ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಓವ್ಯುಲೇಷನ್ ಕಿಟ್ಟು ಸಹ ಸಿಗುತ್ತೆ ಮೆಡಿಕಲಲ್ಲಿ. ಅದು ದೊಡ್ಡ ಮೆಡಿಕಲಲ್ಲಿ ಮಾತ್ರ ಅದು ಸಿಗುತ್ತೆ. ಅದು 500 ಇರ್ಬೋದು. ಅದನ್ನು ನೀವು ಬೇಕಾದ್ರೆ ತೊಗೊಂಡು ಅದನ್ನು ಬೇಕಾದ್ರೆ ಚೆಕ್ ಮಾಡಿ ನೋಡ್ಬೋದು. ಒಂದರಲ್ಲಿ ಒಂದು 5 to 6 ಬರ್ಬೋದು ಅನಿಸುತ್ತೆ. ಅದರಲ್ಲಿ ಓವ್ಯುಲೇಷನ್ ಕ್ರಿಯೆ ಒಂದೇ ದಿನದಲ್ಲಿ ನಡೆಯೋದು ಸ್ನೇಹಿತರೆ. ಅಷ್ಟು ದಿನ ಪ್ರಾಸೆಸ್ಸಲ್ಲಿ ಅಷ್ಟು ದಿನದೊಳಗಡೆ ನಡೆಯುತ್ತೆ. 8ರಿಂದ 10 ದಿನದೊಳಗಡೆ ನಡೆಯುತ್ತೆ ಒಟ್ಟಿನಲ್ಲಿ. ಮುಟ್ಟಾದ 10ನೇ ದಿನದಿಂದ 18ನೇ ದಿನದೊಳಗಡೆ ಆ ಪ್ರಕ್ರಿಯೆ ನಡೆಯುತ್ತೆ. ಅದು ಓವ್ಯುಲೇಷನ್ ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆ ನಡೆದ್ರೂ ಅದು ಕೇವಲ 1 ದಿನದಲ್ಲಿ ಮಾತ್ರ ನಡೆಯುತ್ತೆ. ಆ ದಿನ ಯಾವುದು ಅಂತ ನಮಗೂ ಗೊತ್ತಿರಲ್ಲ. ಆ ದಿನ ಗಂಡ ಹೆಂಡತಿ ಜೊತೆಗಿದ್ರೆ ಮಾತ್ರನೇ ಗರ್ಭ ಧರಿಸೋಕ್ಕೆ ಸಾಧ್ಯ ಆಗೋದು ಸ್ನೇಹಿತರೆ. ಅದು ಯಾವ ದಿನ ಅಂತೇಳಿ ಯಾರಿಗೂ ಸಹ ಗೊತ್ತಿರಲ್ಲ. ಅದು ಯಾವ ದಿನ ಅಂತೇಳಿ ಕಂಡುಹಿಡ್ಕೋಬೇಕು ಅಂತಂದರೆ ಫಸ್ಟ್ ಮನೇಲಿ ನೀವು ಟ್ರೈ ಮಾಡಿ. ಓವ್ಯುಲೇಷನ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಓವ್ಯುಲೇಷನ್ ಕಿಟ್ಟು ಸಹ ಸಿಗುತ್ತೆ ಮೆಡಿಕಲಲ್ಲಿ. ಅದನ್ನು ತೊಗೊಂಡ್ರೆ ಈ ಮಾಮೂಲಿ ಪ್ರೆಗ್ನೆನ್ಸಿ ಚೆಕಪ್ ಯಾವ ರೀತಿ ಮಾಡ್ತಿರೋ ನೀವು ಸೇಮ್ ಅದೇ ಪ್ರಾಸೆಸ್ಸಲ್ಲೇ ನೀವು ಇದನ್ನು ಮಾಡಿದ್ರು ಇದರಲ್ಲಿ ಪಾಸಿಟಿವ್ ಬರುತ್ತೆ. ಪ್ರೆಗ್ನೆನ್ಸಿ ಚೆಕಪ್ಪಲ್ಲಿ ಯಾವ ರೀತಿ ಪಾಸಿಟಿವ್ ಬರುತ್ತೋ ಅದೇ ರೀತಿ ಇದರಲ್ಲಿ ಯಾವಾಗ ಪಾಸಿಟಿವ್ ಬರುತ್ತೆ ಆವಾಗ ನಿಮಗೆ ಎಗ್ಗು ಬಿಡುಗಡೆ ಆಗಿದೆ, ಅದು ರೆಪ್ಚರ್ ಆಗಿದೆ, ಅಂದರೆ ಅಂಡಾಣು ಒಡೆದು ಓಪನ್ ಆಗಿದೆ. ಆವಾಗ ನಾವು ಜೊತೆಗಿದ್ರೆ ನಮಗೆ ಮಗು ಆಗುತ್ತೆ ಅಂತೇಳಿ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಅಂಡಾಣು ಬಿಡುಗಡೆ ಆಗಿರೋ ಟೈಮ್ನ ನೀವು ಆ ಟೈಮನ್ನು ನೋಡಿಕೊಂಡು ನೀವು ಜೊತೆಗಿರಬೇಕಾಗುತ್ತೆ. ಆ ಅಂಡಾಣು ಬಿಡುಗಡೆ ಆಗೋ ಟೈಮ್ನೇ ನಾವು ಓವ್ಯುಲೇಷನ್ ಟೈಮ್ ಅಂತೇಳಿ ಕರೆಯೋದು ಸ್ನೇಹಿತರೆ. ಆ ಅಂಡಾಣು ಚೆನ್ನಾಗಿ ಒಡೆದು ಕರೆಕ್ಟಾಗಿ ವೀರ್ಯಾಣುಗೋಸ್ಕರ ಕಾಯ್ತಾ ಇರುತ್ತೆ. ಆ ವೀರ್ಯಾಣುಗೋಸ್ಕರ ಕಾಯುವಂಥ ಅಂಡಾಣುವಿನ ಸಮಯವನ್ನೇ ನಾವು ಓವ್ಯುಲೇಷನ್ ಆಗಿರೋ ಸಮಯ, ಆ ಟೈಮು ಅಂತ ಹೇಳಿ ನಾವು ಕರಿತೀವಿ ಸ್ನೇಹಿತರೆ. ಅದನ್ನು ವೈದ್ಯಕೀಯ ಲೋಕದಲ್ಲಿ ಎಲ್ಲರೂ ಹೇಳೋದೇ ಆ ಥರ. ಆ ಟೈಮ್ನ ನೀವು ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ ಟೈಮ್ನ ಯೂಸ್ ಮಾಡಿಕೊಂಡು ನೀವು ಮಕ್ಕಳನ್ನ ಮಾಡ್ಕೊಳ್ಳಿ. ಅದು ಓವ್ಯುಲೇಷನ್ ಕಿಟ್ಟಲ್ಲೂ ನನಗೆ ಗೊತ್ತಾಗಿಲ್ಲ ಆ ಥರ, ಮತ್ತು ನನಗೆ ಯಾವಾಗ ಹೊಡಿತಾ ಇದೆಯೋ ಏನೋ ಒಂದು ನನಗೆ ಅರ್ಥ ಆಗ್ತಾಯಿಲ್ಲ, ನನಗೆ ಪಾಸಿಟಿವೇ ಬಂದಿಲ್ಲ, ಈ ಥರ ಆಗೋಯಿತು ಅಂತಂದಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೆ ಅಂದರೆ ನಿಮಗೆ ಫಸ್ಟ್ ಟೈಮು ನಿಮಗೆ ಅವರು ಮೊಟ್ಟೆ ನಿಮಗೆ ಯಾವ ರೀತಿ ಇದೆ, ಏನು ನಿಮಗೆ ಎಗ್ಗು ಯಾವ ರೀತಿ ದಪ್ಪ ಆಗ್ತಾಯಿದೆಯಾ, ಎಗ್ಗು ಯಾವ ರೀತಿ ಇನ್ಕ್ರೀಸ್ ಆಗ್ತಾಯಿದೆಯಾ, ಏನಾಗ್ತಾಯಿದೆ ಅಂತೇಳಿ ಅವರು ಪತ್ತೆ ಹಚ್ತಾರೆ. ಗುರ್ತು ಹಿಡಿದು ಅವರು ಮತ್ತೆ ನೆಕ್ಸ್ಟ್ ಮುಟ್ಟಾದ ದಿನದಿಂದನೇ ಅವರು ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ.
ಹಾಗೆ ಓವ್ಯುಲೇಷನ್ ಆಗಿಲ್ಲ ಅಂತ ಅಂದಾಗ ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ಲೆಟ್ರೋಜೆಲ್ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ. ಲೆಟ್ರೋಜೆಲ್ ಅಂತಂದರೆ ಅದು 5 ಟ್ಯಾಬ್ಲೆಟ್ ಇರುತ್ತೆ ಸ್ನೇಹಿತರೆ. ಕೆಲವರಿಗೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ, ಕೆಲವರಿಗೆ ಸೈಡ್ ಎಫೆಕ್ಟ್ ಆಗಲ್ಲ. ಕರೆಕ್ಟಾಗಿ ಅವ್ರಿಗೆ ಓವ್ಯುಲೇಷನ್ಗೆ ಸಪೋರ್ಟ್ ಮಾಡುತ್ತೆ. ಅದು ಮುಟ್ಟಾದ 5ನೇ ದಿನದಿಂದ ಆ ಟ್ಯಾಬ್ಲೆಟ್ನ ಕೊಡ್ತಾರೆ. ಟ್ಯಾಬ್ಲೆಟ್ನ ಕೊಟ್ಟು ಅದರಿಂದ ಅವರು ರಿಸಲ್ಟ್ ನೋಡ್ತಾರೆ. ಅವ್ರಿಗೆ ಏನಾದರೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಈ ಟ್ಯಾಬ್ಲೆಟಿಂದ ಏನಾದರೂ ಆಗ್ತಾಯಿದೆಯಾ ಅಂತೇಳಿ ಡೈಲಿ ಸ್ಕ್ಯಾನ್ ಮಾಡ್ತಾರೆ. 5 ಡೇಸ್ ಆದಮೇಲೆ ಅವರು ಡೈಲಿ ಸ್ಕ್ಯಾನ್ ಕರೀತಾರೆ. ಅವರು ಮೊಟ್ಟೆ ಬಿಡುಗಡೆ ಆಗಿದೆಯಾ, ಮೊಟ್ಟೆ ದಪ್ಪ ಆಗ್ತಾ ಇದೆಯಾ ಅಂತೇಳಿ ಕರೀತಾರೆ. ಲೆಟ್ರೋಜೆಲ್ ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಅವರು ಸ್ನೇಹಿತರೆ ಏನಾದರೂ ಅವ್ರಿಗೆ ಕರೆಕ್ಟಾಗಿ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಬಂದಿದೆ, ಅವ್ರಿಗೆ ಎಲ್ಲ ಸರಿ ಇದೆ ಅಂತ ಅಂದರೆ FSH ಅಂತ ಇಂಜೆಕ್ಷನ್ ಕೊಡ್ತಾರೆ. ಅದು ಸಹ ಅಷ್ಟೇ, ಮೊಟ್ಟೆ ಸಣ್ಣ ಇರೋ ಮೊಟ್ಟೆನ ಸ್ವಲ್ಪ ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಚೆನ್ನಾಗಿ ಆರೋಗ್ಯವಂತ ಮೊಟ್ಟೆ ಬೆಳವಣಿಗೆ ಆಗೋ ಥರ ಅದು ಎಲ್ಪ್ ಮಾಡುತ್ತೆ FSH ಇಂಜೆಕ್ಷನು. ಅದೇನು ತಪ್ಪಲ್ಲ ಸ್ನೇಹಿತರೆ. ಕೆಲವ್ರಿಗೆ 3 ಇಂಜೆಕ್ಷನ್ ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು, ಕೆಲವ್ರಿಗೆ 5 ಮಾಡ್ತಾರೆ, ಕೆಲವ್ರಿಗೆ ಅವರು ಬಾಡಿ ಕಂಡೀಷನ್ ನೋಡಿ ಸಜೆಸ್ಟ್ ಮಾಡ್ತಾರೆ. ನೀವು ಅವ್ರ ಡಾಕ್ಟ್ರ್ ಯಾವ ರೀತಿ ಹೇಳ್ತಾರೋ ಅದ್ರ ಮೂಲಕ ತಗೋಬೇಕಾಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇಂಜೆಕ್ಷನ್ ಅದು. ಅದರಿಂದ ನೀವು ಮೊಟ್ಟೆನ ನೀವು ಲೆಟ್ರೋಜೆಲ್ ಟ್ಯಾಬ್ಲೆಟು ಸ್ಟಾರ್ಟಿಂಗಲ್ಲಿ ಅವ್ರು ಏನು ಹೇಳಿರ್ತಾರೋ ಅದರಲ್ಲೇ ನೀವು ಮೊಟ್ಟೆ ಬರೋ ಥರ ತೊಗೊಂಡ್ರೆ ಅದ್ರ ಥರ ವಿಟಮಿನ್ನು ಪ್ರೋಟೀನ್ ಇರುವಂಥ ಆಹಾರನ ನೀವು ಸೇವನೆ ಮಾಡಿಕೊಂಡು ಅದರಲ್ಲೇ ನೀವು ಸರಿ ಬಂದಿದೆ, ಎಲ್ಲ ಕರೆಕ್ಟಾಗಿದೆ, ನಿಮ್ಗೆ ನಾರ್ಮಲ್ ಡೇಟೆಲ್ಲ ಆಗ್ತಾಯಿದೆ, ಎಲ್ಲ ಕರೆಕ್ಟಾಗಿದೆ ಅಂತಂದರೆ ನಿಮಗೆ FSH ಇಂಜೆಕ್ಷನ್ ಏನೋ ಅವಶ್ಯಕತೆ ಇರಲ್ಲ. ಡಾಕ್ಟ್ರು ಅದನ್ನು ನೋಡಿ ಹೇಳ್ತಾರೆ ಸ್ನೇಹಿತರೆ. ನಿಮಗೆ ಎಷ್ಟು ಇಂಜೆಕ್ಷನ್ ಅವಶ್ಯಕತೆ ಇದೆ, 3 ಇದೆಯಾ 5 ಇದೆಯಾ ಅಂತೇಳಿ ಅವರೇ ಹೇಳಿರ್ತಾರೆ. ನಾವು FSH ಇಂಜೆಕ್ಷನ್ ತೊಗೊಂಡ್ರೂ ಸಹ ನಮಗೆ ಕೆಲವ್ರಿಗೆ ಏನಾಗುತ್ತೆ, ಮೊಟ್ಟೆ ರೆಫ್ಚರ್ ಆಗಲ್ಲ. ಅಂದರೆ ಮೊಟ್ಟೆ ತುಂಬ ಗಟ್ಟಿ ಇರುತ್ತೆ, ಒಡೆಯಲ್ಲ. ಅಂಥವ್ರಿಗೆ ಮೊಟ್ಟೆ ಗಟ್ಟಿ ಇರುತ್ತೆ ಅಂದರೆ ಏನು ತುಂಬ ದೊಡ್ಡ ಮೊಟ್ಟೆ ಏನಲ್ಲ, ಅದು ಕೋಳಿ ಮೊಟ್ಟೆ ಥರ ಅಷ್ಟೇನು ದಪ್ಪ ಬರಲ್ಲ. ಹೆಣ್ಮಕ್ಳಿಗೆ ಬರೋದೇ ತುಂಬ ಒಳ್ಳೆ ರವೆ, ರಾಗಿ, ಸಾಸಿವೆ ಅಷ್ಟಿರುತ್ತಲ್ಲ ಅಷ್ಟಿರುತ್ತಂತೆ, ನಮಗೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಅವರು ತುಂಬ ಮೊಟ್ಟೆ ಸಣ್ಣ ಇರುತ್ತೆ. ಆ ಮೊಟ್ಟೆ ಹೊಡಿಬೇಕಂತಂದರೆ ಅವರು ಡಾಕ್ಟ್ರು ಮೊಟ್ಟೆ ದಪ್ಪ ಹಾಕಿ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಅದೇ ಥರ HCG ಅಂತೇಳಿ ಅದು ಒಂದು ಇಂಜೆಕ್ಷನ್ ಇದೆ. HCG ಅಂತಲೇ ಅನಿಸುತ್ತೆ ಆ ಇಂಜೆಕ್ಷನ್ ಕೊಡ್ತಾರೆ. ಮುಟ್ಟಾದ 5ನೇ ದಿನದಿಂದ ಅವರು 5 ದಿವಸ ಲೆಟ್ರೋಜೆಲ್ ಟ್ಯಾಬ್ಲೆಟ್ ಕೊಟ್ಟಿದ್ರು ನನಗೆ. ನಾನು ನನ್ನದು ಹೇಳ್ಕೊಳ್ತೀನಿ ಇವಾಗ. ನಾನು ಲೆಟ್ರೋಜೆಲ್ ಟ್ಯಾಬ್ಲೆಟ್ ತೊಗೊಂಡಿದ್ದೆ. 5 ದಿನ ಲೆಟ್ರೋಜೆಲ್ ಟ್ಯಾಬ್ಲೆಟ್ ಕೊಟ್ಟರು. ಆಮೇಲೆ 5 ದಿನ ಆದಮೇಲೆ ಅವರು ನನಗೆ 3 ದಿನ ನನಗೆ FSH ಇಂಜೆಕ್ಷನ್ ಹಾಕಿದ್ರು. ಆ ಲೆಟ್ರೋಜೆಲ್ ಟ್ಯಾಬ್ಲೆಟ್ ಏನು ಕೊಟ್ಟರು ಅಂತಂದರೆ ಎಗ್ಗು ಬಿಡುಗಡೆ ಆಗಲಿಕ್ಕೆ, ಎಗ್ಗು ಚೆನ್ನಾಗಿ ದಪ್ಪ ಆಗಲಿಕ್ಕೆ ಲೆಟ್ರೋಜೆಲ್ ಟ್ಯಾಬ್ಲೆಟ್ ಜೊತೆ ಪಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಟ್ಟಿದ್ರು. ಪಾಲಿಕ್ ಆ್ಯಸಿಡು ಅದನ್ನು ತೊಗೊಳೋದು ತುಂಬ ಉತ್ತಮನೇ. ಅದನ್ನು ನೀವು ಪ್ರೆಗ್ನೆನ್ಸಿ ಆಗಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ ನೀವು ಲೆಟ್ರೋಜೆಲ್ ಟ್ಯಾಬ್ಲೆಟ್ನ ನೀವು ಡಾಕ್ಟ್ರ್ ಸಜೆಸ್ಟ್ ಮೇರೆಗೆ ತೊಗೊಂಡ್ರೆ ನೀವು ಹಾಗೇ ನೀವು ಪಾಲಿಕ್ ಆ್ಯಸಿಡ್ ತೊಗೋಬೋದು. ಪಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟು ತುಂಬ ಒಳ್ಳೆಯದು. ಅದು ಪ್ರೆಗ್ನೆಂಟ್ ಆಗಲಿಕ್ಕೆ ಅಂತಲೇ ಅದು ಡಾಕ್ಟ್ರುಗಳು ಸಜೆಸ್ಟ್ ಮಾಡೋದು ಸ್ನೇಹಿತರೆ. ಆ ಟ್ಯಾಬ್ಲೆಟ್ನ ತೊಗೊಂಡ್ರೆ ಖಂಡಿತವಾಗಿ ಗರ್ಭ ನಿಲ್ಲುತ್ತೆ ಆ ಥರ ಹೇಳಿ ಡಾಕ್ಟ್ರು ನಮಗೆ ಅದನ್ನು ಸಜೆಸ್ಟ್ ಮಾಡಿದರು. ಮೊಟ್ಟೆ ದಪ್ಪ ಆಗೋಕ್ಕೆ FSH, ಮೊಟ್ಟೆ ಒಡೆಯೋಕ್ಕೆ ಬಂದು HCG ಇಂಜೆಕ್ಷನು ಹಾಕಿದ್ದಾರೆ ನನಗೆ. ನಾನು ಅದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ನನಗೆ ಆಗ ಸರಿಯಾಗಿ ಎಗ್ ಬರ್ತಾ ಇರಲಿಲ್ಲ. ಆ ಇಂಜೆಕ್ಷನ್ ತೊಗೊಂಡಿದ್ದೆ ನಾನು. ಮೂರು ಇಂಜೆಕ್ಷನ್ ಸಜೆಸ್ಟ್ ಮಾಡಿದರು ನನಗೆ ಡಾಕ್ಟ್ರು. ಆಮೇಲೆ ಆ ಇಂಜೆಕ್ಷನ್ ತೊಗೊಂಡು ಆಮೇಲೆ ಮೊಟ್ಟೆ ನನಗೆ ಸರಿ ಬಂದೇ ಇಲ್ಲ. ಡಾಕ್ಟ್ರು ಇವ್ರಿಗೆ ಮೊಟ್ಟೆ ದಪ್ಪ ಆಗೋ ಬದಲು ಇನ್ನಿನ್ನ ಸಣ್ಣ ಆಗ್ತಾಯಿದೆ ಅಂತೇಳಿ ನನಗೆ ಮತ್ತೆ ನಾನು ಕರೆದುಬಿಟ್ಟು ನಮ್ಮ ಹಸ್ಬೆಂಡ್ಗೂ ಹೇಳಿದ್ರು, ಇವ್ರಿಗೆ ಈ ಟೈಮಲ್ಲಿ ಈ ಮೆಡಿಷನ್ ವರ್ಕ್ ಆಗಿಲ್ಲ, ಆದರೆ ಇದು ಮುಂದಿನ ದಿನಗಳಲ್ಲಿ ಈ ಮೆಡಿಷನ್ ಪಕ್ಕ ವರ್ಕ್ ಆಗುತ್ತೆ. ಕೆಲವರಿಗೆ 3 ತಿಂಗಳಾದಮೇಲೆ ವರ್ಕ್ ಆಗುತ್ತೆ, ಕೆಲವ್ರಿಗೆ 6 ತಿಂಗಳಾದಮೇಲೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಷ ಆದಮೇಲೆ ವರ್ಕ್ ಆಗುತ್ತೆ. ಆದರೆ ಈ ಮೆಡಿಷನ್ನು ಕೆಲವ್ರಿಗೆ ಲಾಂಗ್ ಪ್ರೊಸೆಸಲ್ಲಿ ವರ್ಕ್ ಆಗುತ್ತೆ. ಆ ಥರ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತೇಳಿ ನನಗೆ ಹೇಳಿದರು ಸ್ನೇಹಿತರೆ. ಈ ಇಂಜೆಕ್ಷನ್ನು ನಾನು FSH ಇಂಜೆಕ್ಷನ್ನು ಅಂದರೆ ಮೊಟ್ಟೆ ಬೆಳವಣಿಗೆ ಆಗಲಿಕ್ಕೆ ನಾನು ಇಂಜೆಕ್ಷನ್ ತೊಗೊಂಡಿದ್ದೆ. ನಾನು ಮುಚ್ಚುಮರೆ ಮಾಡಿ ಏನು ಹೇಳಲ್ಲ, ನಾನು ತೊಗೊಂಡಿದ್ದೀನಿ ಆ FSH ಇಂಜೆಕ್ಷನ್ನು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿಂದ FSH ಇಂಜೆಕ್ಷನ್ ತೊಗೊಂಡ್ಮೇಲೆ ಮೊಟ್ಟೆ ರೆಫ್ಚರ್ ಆಗೋಕ್ಕೂ ಕೂಡ ನಾನು ಇಂಜೆಕ್ಷನ್ ತೊಗೊಂಡಿದ್ದೀನಿ. ಮೊಟ್ಟೆನೂ ಹೊಡಿತಿರ್ಲಿಲ್ಲ. ನಾನು ಡೈಲಿ ಸ್ಕ್ಯಾನಿಂಗ್ ಹೋಗಿದ್ದೀನಿ. ಡೈಲಿ ಸ್ಕ್ಯಾನಿಂಗ್ ಅಂದರೆ ಬೆಳಿಗ್ಗೆ ಡೈಲಿ 12 ಗಂಟೆಗೆ ಸ್ಕ್ಯಾನ್ ಮಾಡೋರು. ಇವತ್ತು 12 ಗಂಟೆ ಸ್ಕ್ಯಾನ್ ಮಾಡೋರಂದರೆ ಮತ್ತೆ ನಾಳೆ 12 ಗಂಟೆಗೆ ಮತ್ತೆ ಸ್ಕ್ಯಾನ್ ಮಾಡೋರು. ಇವತ್ತು ಮೊಟ್ಟೆ ದಪ್ಪ ಆಗಿದೆಯಾ, ನಾಳೆ ಮೊಟ್ಟೆ ದಪ್ಪ ಆಗಿದೆಯಾ, ಮೊಟ್ಟೆ ಯಾವಾಗ ಹೊಡೆಯುತ್ತೆ, ಅವ್ರಿಗೆ ಹೊಡೆಯೋ ಟೈಮೆಲ್ಲ ಗೊತ್ತಾಗುತ್ತೆ. ಈ ಸೈಜ್ ಬಂದಮೇಲೆ ಇದು ಬಂದಮೇಲೆ ಮೊಟ್ಟೆ ಹೊಡೆಯುತ್ತೆ ಅಂತೇಳಿ. ಆ ಮೊಟ್ಟೆ ಹೊಡೆಯೋ ಟೈಮ್ ನೋಡಿ ಅವರು ಆ ಟೈಮೇ ಹೇಳ್ತಾರೆ, ಇಂಥ ಟೈಮಲ್ಲಿ ನೀವು ಇಂಟರ್ಕ್ರೋಸ್ ಮಾಡಿ ಗಂಡ ಹೆಂಡ್ತಿ, ಆ ಟೈಮಲ್ಲಿ ನೀವು ಮುಟ್ಟು ನಿಲ್ಲುತ್ತೆ ಅಂತೇಳಿ ಹೇಳೋರು ಸ್ನೇಹಿತರೆ. ಆ ಥರ ನಾವು ಮಾಡಿದ್ದೀವಿ ಸಹ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಸ್ನೇಹಿತರೆ. ಕ್ರಿಯೆ ಇಂಥ ದಿನ ಆಯಿತು, ಗರ್ಭ ನಿಲ್ಲಕ್ಕೆ ನಾವು ಹಿಂಗೆ ಪ್ರಯತ್ನ ಪಡ್ತಾ ಇದ್ದೀವಿ, ಹಿಂಗೆ ಓವ್ಯುಲೇಷನ್ ಆಗಿದೆ, ಇದರಿಂದ ಇಂಟರ್ಕೋರ್ಸ್ ಮಾಡಿದ್ದೀವಿ ಅಂತ ಅಂದಮೇಲೆ ಅಲ್ಲಿಂದ ಹತ್ತಲಾಗಿ ನೀವು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಇಲ್ಲಿಂದ ಇಷ್ಟೇ ಅಲ್ಲ ಕ್ರಿಯೆ, ಇಲ್ಲಿಂದ ಇಷ್ಟು ಇದು ಒಂದು ಸ್ವಲ್ಪ ಒಂದು 20% 30% ಅಷ್ಟೇ ನೀವು ಅಲ್ಲಿವರೆಗೆ ನೀವು ಸಪೋರ್ಟ್ ಮಾಡಿದ್ದೀರಾ. ಅಲ್ಲಿಂದ ಹತ್ತಲಾಗಿ ನೀವು ಮುಂದಕ್ಕೆ ತುಂಬ 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 ಕೇರ್ಫುಲ್ಲಾಗಿರಬೇಕಾಗುತ್ತೆ ಸ್ನೇಹಿತರೆ. ಕೇರ್ಫುಲ್ಲಾಗಿದ್ದಷ್ಟು ಈಟಿನ ವಸ್ತುಗಳನ್ನ ತಿನ್ನೋದು ಮತ್ತು ವೆಯ್ಟ್ ಎತ್ತೋದು, ತುಂಬ ಟೆನ್ಷನ್ ಮಾಡ್ಕೊಳ್ಳೋದು,
ಆಮೇಲೆ ತುಂಬ ಜೋರಾಗಿ ಅಳೋದು, ಜೋರಾಗಿ ಕೂಗಾಡೋದು, ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕಾಗುತ್ತೆ. ತುಂಬ ಜೋರಾಗಿ ಮೆಟ್ಲತ್ತೋದು, ಓಡೋದು ರೋಡಲ್ಲಿ, ಏನಾದರೂ ಕೆಲಸಗಳಿದ್ದೋ ಏನಾದ್ರು ಅರ್ಜೆಂಟ್ ಇದ್ದಾಗ ಫಾಸ್ಟಾಗಿ ಮಾಡೋಕ್ಕೆ ಹೋಗೋದು, ಇದೆಲ್ಲ ಸ್ವಲ್ಪ ಆ ದಿನಗಳ ಕಡಿಮೆ ಮಾಡಬೇಕಾಗುತ್ತೆ. ನೀವು ಪ್ರೆಗ್ನೆನ್ಸಿ ಆದಮೇಲೆ ನೀವು ಹೇಗಿರ್ತೀರೋ ಅದೇ ಥರ ನೀವು ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡೋವಾಗಲೂ ಸಹ ಅದೇ ಥರ ನೀವು ಇರಬೇಕಾಗುತ್ತೆ ಸ್ನೇಹಿತರೆ. ಪ್ರೆಗ್ನೆನ್ಸಿ ಟ್ರೈ ಮಾಡೋವಾಗ ಅಯ್ಯೋ ಮಾಡ್ತಾಯಿದ್ದೀವಿ, ಅದು ನಿಂತ್ಕೊಂಡ್ಮೇಲೆ ಆಮೇಲೆ ನಾವು ಮುಂದಕ್ಕೆ ನಾವು ಕರೆಕ್ಟಾಗಿ ಏನು ಇದಿದೆಯೋ, ಯಾವ ಥರ ಜನಗಳಿರ್ತಾರೋ, ಯಾವ ಥರ ಲೇಡೀಸ್ ಇರ್ತಾರೋ, ಪ್ರೆಗ್ನೆನ್ಸಿ ಆದಮೇಲೆ ಯಾವ ಥರ ಕೇರ್ಫುಲ್ಲಾಗಿರ್ತಾರೋ ಹಂಗಿರೋಣ ನಿಂತ್ಕೊಂಡ್ಮೇಲೆ ಅನ್ನೋದೆಲ್ಲ ನೀವು ಸ್ಟಾರ್ಟಿಂಗಲ್ಲೇ ನೀವು ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಿದ್ದೀರಾ ಅಂದಾಗೆ ಅಂತ ಅಂದರೆ ಆವಾಗಿಂದನೇ ನೀವು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಈ ಓವ್ಯುಲೇಷನ್ನು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓವ್ಯುಲೇಷನ್ನು ಏನಾದರೂ ನಡೆದಿಲ್ಲ ಕರೆಕ್ಟಾಗಿ ಅಂತ ಅಂದರೆ ಅವ್ರಿಗೆ PCOD ಪ್ರಾಬ್ಲಮ್ ಇದೆ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. PCOS ಬೇರೆ ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಅಂತೇಳಿ ಅದಕ್ಕೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಈಗೇನು ಬೇಜಾನ್ ಟ್ರೀಟ್ಮೆಂಟ್ಗಳು ಸಿಗ್ತವೆ ಸ್ನೇಹಿತರೆ. ನಮ್ಮ ಹಸ್ಬೆಂಡು ಆಸ್ಪತ್ರೆಗೆಲ್ಲ ತಿರುಗಿ ದುಡ್ಡೆಲ್ಲ ಸುರಿದು ಏನು ಮಾಡಿದ್ರು ಹಿಂಗಾಗಿಲ್ಲ. ಅಟ್ಲೀಸ್ಟ್ ಜಸ್ಟ್ ನನಗೆ ಒಂದು ಎಗ್ ಬಿಡುಗಡೆ ಮಾಡಿ ಆ ಎಗ್ ನಾನು ರೆಫ್ಚರ್ ಮಾಡಿ, ಅಂದರೆ ಓವ್ಯುಲೇಷನ್ ಪ್ರಕ್ರಿಯೆ ಸ್ಟಾರ್ಟಿಂಗ್ ಅಂತಲೇ ನನಗೆ ದಾಟಕ್ಕಾಗಿಲ್ವಲ್ಲ ಅಂತೇಳಿ ತುಂಬ ನಂದ್ಕೊಂಡಿದ್ದೆ ಸ್ನೇಹಿತರೆ. ಆದರೆ ಅದೆಲ್ಲ ಕರೆಕ್ಟಾಗಿ ಆಯಿತು. ಅದು ಕರೆಕ್ಟಾಗಿ ನನಗೆ ಅವ್ರು ಹೇಳ್ದಂಗೆ, ಡಾಕ್ಟ್ರ್ ಹೇಳ್ದಂಗೆ ತುಂಬ ಲಾಂಗ್ ಪ್ರಾಸೆಸ್, ತುಂಬ ದೂರ ಆಯಿತು. ತುಂಬ ದೂರ ದಿನ ಆದಮೇಲೆ ನನಗೆ ಅದು ಓವ್ಯುಲೇಷನ್ ಕ್ರಿಯೆ ಎಲ್ಲ ನೀಟಾಗಿ ನಡೀತು. ನನಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ದಿರ ಕರೆಕ್ಟಾಗಿ ಓವ್ಯುಲೇಷನ್ ಆಗಿ, ಕರೆಕ್ಟಾಗಿ ಮೊಟ್ಟೆ ಎಲ್ಲ ರೆಫ್ಚರ್ ಆಗಿ, ಅದೇ ಡಾಕ್ಟ್ರ್ ಹೇಳೋ ಥರನೇ ಅದನ್ನು ನಾವು ಇಂಟರ್ಕ್ರೋಸ್ ಮಾಡಿ, ಅವರು ನಾನು ಚೆಕ್ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ನಾನು ಪ್ರತಿ ತಿಂಗಳು ಟ್ರೈ ಮಾಡ್ತಾಯಿದ್ದೆ, ಈ ಥರ ಮಾಡಿದ್ರೆ ಹಿಂಗಿರುತ್ತೆ, ಈ ಥರ ಮಾಡಿದ್ರೆ ಹಿಂಗಿರುತ್ತೆ. ಪ್ರತಿ ತಿಂಗಳು ನಮ್ಮ ಹಸ್ಬೆಂಡು ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ ಅಂತೇಳಿ ಆ ಥರ ಅನ್ಕೊತಾ ಇದ್ವಾ ಸ್ನೇಹಿತರೆ. ಅದು ನೀವು ಆ ಥರ ಮನೆಯಲ್ಲಿ ನೀವು ಗಂಡ ಹೆಂಡತಿ ಕೂತು ಮಾತಾಡಿ ಒಂದು ಮಟ್ಟಕ್ಕೆ ಬರಬೇಕು. ನೀವು ಗಂಡ ಹೆಂಡತಿ ಕೂತು ಮಾತಾಡಿ ಮಗು ಮಾಡ್ಕೋಬೇಕು ಅಂತ ಅಂದವಾಗ ತಾಳ್ಮೆ ತಗೊಂಡು, ಯಾವುದೇ ದ್ವೇಷ, ಕೋಪ, ಯಾವುದೇ ರಾಗ ಯಾವುದಕ್ಕೂ ಆಸ್ಪದ ಕೊಡ್ದಿರ ಸಮಾಧಾನದಿಂದ ಯೋಚನೆ ಮಾಡಿ ಅದರಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರೆ ಆಸ್ಪತ್ರೆಯಲ್ಲಿ ಡೈಲಿ ಸ್ಕ್ಯಾನ್ ಹೋಗಿ ಡೈಲಿ ಸ್ಕ್ಯಾನ್ ಮೂಲಕ ನಾವು ತಿಳ್ಕೊಬೋದು. ಡೈಲಿ ಸ್ಕ್ಯಾನ್ ಮಾಡ್ಸೋಕೆ ನಮಗೆ ಕಷ್ಟ ಆಗುತ್ತೆ, ಅಷ್ಟೊಂದು ಅಮೌಂಟ್ ಇಲ್ಲ ನಮಗೆ. ಮನೇಲೇ ನಾವು ನೋಡ್ಕೊಂಡು ಮಾಡ್ಕೋತೀವಿ. ಮನೇಲೇ ನಾವು ನೋಡಿಕೊಂಡು ಓವ್ಯುಲೇಷನ್ ಆಗಿರೋದು ನೋಡಿಕೊಂಡು ಆವತ್ತು ನಾವು ಇಂಟರ್ಕೋರ್ಸ್ ಮಾಡ್ಕೊತೀವಿ. ನಮಗೆ ಕರೆಕ್ಟಾಗಿದೆ, ಹೆಲ್ತೆಲ್ಲ ಪರ್ಫೆಕ್ಟಾಗಿದೆ, ನಮಗೆ ಕರೆಕ್ಟಾಗಿ ಮಂತ್ಲಿ ಪೀರಿಯಡೆಲ್ಲ ಆಗ್ತಾಯಿದೆ, ನಾವು ಇಬ್ಬರು ಪರ್ಫೆಕ್ಟಾಗಿದ್ದೀವಿ ಹೆಲ್ತಲ್ಲಿ ಅಂತ ಅನ್ನೋರು ಅಂಥ ದಂಪತಿಗಳು ನೀವು ಓವ್ಯುಲೇಷನ್ ಕಿಟ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಯೂಸ್ ಮಾಡಿ ಅದನ್ನು ಒಂದರಲ್ಲಿ ಒಂದು 5 to 6 ಬರ್ಬೋದು ಅನಿಸುತ್ತೆ. ಅದನ್ನು ನೀವು ಯೂಸ್ ಮಾಡಿ ನೋಡಿ. ಅದನ್ನು ಒಂದ್ಸಲಿ ಓವ್ಯುಲೇಷನ್ ಯಾವ ದಿನ ಆಗುತ್ತೆ ಅಂತೇಳಿ ಅದ್ರಲ್ಲಿ ಗೊತ್ತಾಗುತ್ತೆ. ಡೈಲಿ ಅದನ್ನು ಪ್ರೆಗ್ನೆನ್ಸಿ ಚೆಕ್ ಮಾಡ್ತಿರಲ್ಲ ಅದೇ ಟೈಪಲ್ಲಿ ಅದನ್ನು ಚೆಕ್ ಮಾಡ್ತಾ ಹೋದರೆ ನಿಮಗೆ ಯಾವ ದಿನ ನಿಮಗೆ ಅದು ಪಾಸಿಟಿವ್ ಬರುತ್ತೋ ಆ ದಿನ ನೀವು ಇಂಟರ್ಕ್ರಾಸ್ ಮಾಡ್ಬೋದು. ಆ ದಿನ ನಿಮಗೆ ಡೆಫಿನೆಟ್ಲಿ ನಿಮಗೆ ಗರ್ಭ ನಿಲ್ಲೋಕ್ಕೆ ಚಾನ್ಸ್ ಸಿಗುತ್ತೆ. ಈಗೆಲ್ಲ ತುಂಬ ಕಡೆ ಆಸ್ಪತ್ರೆಗಳಿದೆ, IVF ಸೆಂಟ್ರು ಅವು ಇವು ಎಲ್ಲ ಇದ್ದಾವೆ. ಅವೆಲ್ಲ ಮೊರೆ ಹೋಗೋಕ್ಕೆ ಮುಂಚೆ ನೀವು ಫಸ್ಟು ಏನೇನು ಮಾಡಬೇಕೋ ಅಂಥವನ್ನ ಫಸ್ಟ್ ಮಾಡಿಬಿಡಿ. ಆಮೇಲೆ ನೀವು ಬೇಕಾದ್ರೆ ನಿಮಗೆ ವಯಸ್ಸು ಚಿಕ್ಕದಿದ್ದು ಕರೆಕ್ಟು ಮಂತ್ಲಿ ಪೀರಿಯಡ್ ಆಗ್ತಾಯಿದ್ದು ಎಲ್ಲ ಕರೆಕ್ಟಾಗಿದೆ ಅಂತ ಅಂದವಾಗ ಇವನ್ನೆಲ್ಲ ಟ್ರೈ ಮಾಡಿ. ಫಸ್ಟು ಇವೆಲ್ಲ ಟ್ರೈ ಮಾಡಿ ನಮಗೆ ಇವೇನೂ ಆಯ್ತಾ ಇಲ್ಲ, ಫೇಲ್ಯೂರ್ ಆಗ್ತೈತೆ ಅಂತ ಅಂದಾಗ ನಿಮ್ಮ ಫ್ಯಾಮಿಲಿಯವರು ನೀವು ಎಲ್ಲ ಕೂತು ಮಾತಾಡಿ ಟ್ರೀಟ್ಮೆಂಟ್ಗೆ ಮುಂದಕ್ಕೆ ಮುಂದುವರಿಯಿರಿ ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋನ ಫುಲ್ಲು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ಹೆಲ್ತ್ ಬಗ್ಗೆ. ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರಿ, ಹಾಗೆಲ್ಲ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.